ಸಚಿವ ಪ್ರಿಯಾಂಕ್ ಖರ್ಗೆ ಮತ್ತೊಮ್ಮೆ ಆರ್ಎಸ್ಎಸ್ ಮೇಲೆ ಮುಗಿಬಿದ್ದಿದ್ದಾರೆ. ಬೆಂಗಳೂರಿನ ಗಾಂಧಿ ಭವನದಲ್ಲಿ ಒಂದು ಪುಸ್ತಕ ಬಿಡುಗಡೆ ಸಮಾರಂಭದಲ್ಲಿ ಅವರು ಮಾತಾಡ್ತಾ ಇದ್ರು. ಆರ್ಎಸ್ಎಸ್ ಅನ್ನೋದು ದೆವ್ವ ಇದ್ದಂಗೆ, ಬಿಜೆಪಿ ಅದರ ನೆರಳು ಮಾತ್ರ. ನಾವು ದೆವ್ವದ ಜೊತೆ ಹೋರಾಡಬೇಕು, ನೆರಳಿನ ಜೊತೆ ಅಲ್ಲ ಅಂತ. ನೋಂದಣಿಯಾಗದ ಆರ್ಎಸ್ಎಸ್ ದೆವ್ವ ಇದ್ದಂತೆ, ಬಿಜೆಪಿ ಅದರ ನೆರಳು. ಆರ್ಎಸ್ಎಸ್ ಇಲ್ಲ ಅಂದ್ರೆ ಬಿಜೆಪಿ ಜೆಡಿಎಸ್ಗಿಂತಲೂ ಕಡೆಯಾಗಲಿದೆ. ದೆವ್ವದ ಜೊತೆ ಹೋರಾಡಬೇಕು, ನೆರಳಿನ ಜೊತೆ ಅಲ್ಲ. ರಾಜಕೀಯ ನಾಯಕರ ಮಕ್ಕಳು ಧರ್ಮದ ಹೋರಾಟದಲ್ಲಿರಲ್ಲ. ಆರ್ಎಸ್ಎಸ್ ಮುಖ್ಯಸ್ಥರ ಧರ್ಮ ಅವರು ಉಳಿಸೋದಕ್ಕೆ 3 ಮಕ್ಕಳನ್ನ ಹೆರಬೇಕು ಅಂತಾರೆ, ಆದರೆ ಅವರೇ ಬ್ರಹ್ಮಚಾರಿಗಳು. ಖರ್ಗೆ, ಯಡಿಯೂರಪ್ಪ, ಅಶೋಕ್ ಮಕ್ಕಳು ವಿದೇಶದಲ್ಲಿ ಓದ್ತಾರೆ. ನಿಮ್ಮ ಮಕ್ಕಳು ವಿದೇಶದಲ್ಲಿ ಓದಬೇಕು ಅಂತಾನೆ ನಾನು ಹೇಳೋದು, ಇತ್ಯಾದಿ ಇತ್ಯಾದಿ. ಗಾಂಧಿ ಭವನದಲ್ಲಿ ಪುಸ್ತಕ ಬಿಡುಗಡೆ ಒಂದರಲ್ಲಿ ಮಾತಾಡ್ತಾ ಇದ್ರು, ಕೇಳಿಸ್ಕೊಳ್ಳಿ. ಯಾವ ಸಂಘಟನೆ, RSS ಅಂತ ಸಂಘಟನೆ 52 ವರ್ಷ ನಮ್ಮ ದೇಶದ ಬಾವುಟ ಅವರು ಕಚೇರಿನಲ್ಲಿ ಹಾರಿಸಿಲ್ಲ. ಅವ್ರು ನಮಗೆ ದೇಶಭಕ್ತಿ ಇದು ಹೇಳ್ತಾರ, ಪಾಠ ಹೇಳ್ತಾರ. ಅವ್ರಿಗೆ ಫಂಡಿಂಗ್ ಹೆಂಗೆ ಬರುತ್ತೆ ಅಂತ ನಾನು ಕೇಳಿದ್ರೆ ಅವ್ರ ಹತ್ರ ಉತ್ತರನೇ ಇಲ್ಲ. ಪ್ರಿಯಾಂಕ್ ಅಂದರೆ ನನ್ನ ಹೆಸರು ಹೇಳಿಲ್ಲ, ಅವ್ರಿಗೆ ಗೊತ್ತಾಗಲ್ಲ. ಏನು ನಮಗೆ ರಿಜಿಸ್ಟ್ರೇಷನ್ ಅವಕಾಶ ಇಲ್ಲ ಅಂತ ಇದ್ದಾರೆ. ನಾನು ಮಾತು ಕೊಡ್ತಾ ಇದ್ದೀನಿ ನೋಡಿ, ಇವತ್ತಿಲ್ಲ ನಾಳೆ ರಿಜಿಸ್ಟರ್ ಆಗೇ ಬೇಕು, ಆಗ್ತದೆ, ನಾನು ಮಾಡಿಸ್ತೀನಿ. ಬಿಜೆಪಿ ಮತ್ತು RSS ಇಲ್ಲ ಅಂದರೆ ಬಿಜೆಪಿ ಇಸ್ ಗೋಯಿಂಗ್ ಟು ಬಿ ವರ್ಸ್ ದೆನ್ JDS. ನಾವು ದೆವ್ವದ ನೆರಳು ಜೊತೆ ಜಗಳ ಆಡ್ತಾ ಇದ್ದೀವಿ. ದೆವ್ವದ ನೆರಳು ಯಾವುದು? ಬಿಜೆಪಿ. ದೆವ್ವ ಯಾವುದು? RSS. ಸೊ ಈ ನೆರಳು ಜೊತೆ ಜಗಳ ಆಡೋದು ಬಿಟ್ಟು ನಾವು ದೆವ್ವ ಜೊತೆ ಜಗಳ ಆಡಿದ್ರೆ ಆಟೋಮ್ಯಾಟಿಕ್ ಆಗಿ ನಮ್ಮ ದೇಶ ಸುಧಾರಣೆ ಆಗುತ್ತೆ. ಯಾವ ಲೀಡರ್ ಮಕ್ಕಳು ಇದರಲ್ಲಿಲ್ಲ. ಎಲ್ಲರೂ ಕೂಡ ಯಾವ್ದಾದ್ರು ದೊಡ್ಡ ದೊಡ್ಡ ಬ್ರ್ಯಾಂಡ್ ಬೆಲ್ಟ್ ಹಾಕೊಂಡು ಓಡಾಡ್ತಾರೆ. 2 ಲಕ್ಷ ಶೂಸ್, ಯಾವ್ದೋ LV ಅಂತೆ. ಖರ್ಗೆ ಅವ್ರ ಮಕ್ಕಳು ಏನ್ ಮಾಡ್ತಾ ಇದ್ದಾರೆ, ಯಡಿಯೂರಪ್ಪ ಅವ್ರ ಮಕ್ಕಳು ಏನ್ ಮಾಡ್ತಾ ಇದ್ದಾರೆ, ಅಶೋಕ್ ಅವ್ರ ಮಗ ಏನ್ ಮಾಡ್ತಾ ಇದ್ದಾರೆ, ಪ್ರಿಯಾಂಕ್ ಖರ್ಗೆ ಮಗ ಏನ್ ಮಾಡ್ತಾ ಇದ್ದಾರೆ, ಎಲ್ಲರೂ ತಗೊಳ್ಳಿ ಲಿಸ್ಟ್. ಆಮೇಲೆ ನಮ್ಮ ನುಡಿ ಮತ್ತೆ ನಮ್ಮ ನಡೆಯನ್ನ ಕಂಪೇರ್ ಮಾಡಿ, ಅಷ್ಟೇ ಕೇಳ್ತಾ ಇದ್ದಾರೆ. ನಾನು ಬಹಳ ಕ್ಲಿಯರ್ ಆಗಿದ್ದೀನಿ. ನನ್ನ ಮಕ್ಕಳಿಗೆ ನಾನು ಏನು ಬಯಸ್ತೀನೋ ಅದೇ ನಾನು ನಿಮ್ಮ ಮಕ್ಕಳಿಗೂ ಬಯಸೋದು. ನಮ್ಮ ಮಗ ಫಾರಿನಿಗೆ ಹೋಗ್ಬೇಕು, ನಿಮ್ಮ ಮಕ್ಕಳು ಫಾರಿನಿಗೆ ಹೋಗ್ಬೇಕು. ನಮ್ಮ ಮಕ್ಕಳಿಗೆ IAS ಮಾಡ್ಬೇಕಾದ್ರೆ ನಿಮ್ಮ ಮಕ್ಕಳು IAS ಆಗಬೇಕು. ಆದರೆ ಅಲ್ಲಿ ಹಾಗಲ್ಲ. ಬೇರೆಯವ್ರ ಮಕ್ಕಳು ಬೀದಿನಲ್ಲಿ ಇರಬೇಕು ಧರ್ಮ ರಕ್ಷಣೆಗೆ, ಗೋರಕ್ಷಣೆಗೆ. ಇವ್ರ ಮಕ್ಕಳು ಎಲ್ಲ ವಿದೇಶದಲ್ಲೆಲ್ಲ ಹೋಗಿ ಪ್ರವಾಸ ಮಾಡ್ಕೊಂಡು ಬರಬೇಕು. ಈ BJP-ನಲ್ಲಿರುವಂಥ ಕೆಲವು ರಾಜಕಾರಣಿಗಳಿದ್ದಾರೆ, ಅವರು ನಡೆ ನುಡಿಗೆ ಸಿಕ್ಕಾಪಟ್ಟೆ ವ್ಯತ್ಯಾಸ ಇದೆ. ಸಮಾಜದ ಕಟ್ಟ ಕಡೆಯ ಮನುಷ್ಯನಿಗೂ ಕೂಡ ಸಮಾನವಾದಂಥ ಅವಕಾಶ ಸಿಗ್ಬೇಕಂತ ಅಷ್ಟೇ ನಮ್ಮ. ಕಾಂಗ್ರೆಸ್ ನಾಯಕರುಗಳು ಪ್ರಿಯಾಂಕ್ ಖರ್ಗೆ ಅವರ ಮಾತನ್ನ ಸಮರ್ಥಿಸಿಕೊಂಡ್ರು. BK ಹರಿಪ್ರಸಾದ್ ಮತ್ತು ಶಿವರಾಜ್ ತಂಗಡಿಗೆ ಅವರು ಮಾತಾಡಿದ್ದಾರೆ. ನೋಂದಣಿಯಾಗದ ಸಂಘಟನೆಯನ್ನೇ ಘೋಸ್ಟ್ ಅನ್ನೋದು ಅಂದ್ರು BK ಹರಿಪ್ರಸಾದ್. ನಾವು ದೆವ್ವಕ್ಕೆ ಹೆದರೋದಿಲ್ಲ, ಅದರ ನೆರಳಿಗೆ ಅಂಜ್ತೀವ. ಬಿಜೆಪಿಗೆ ಅಂಜಲ್ಲ, RSSಗೆ ಅಂಜ್ತೀವ. RSS ಮೇಲೆ ಫಸ್ಟ್ IT ದಾಳಿ ಆಗಬೇಕು. ಸಣ್ಣ ಸಂಸ್ಥೆಗೆ ಎಲ್ಲಾನು ಕೇಳ್ತಾರೆ, RSSಗೆ ಯಾಕೆ ಕೇಳಬಾರದು? ಶಿವರಾಜ್ ತಂಗಡಿಗೆ ಅವರ ಹೇಳಿಕೆ ಕೇಳಿಸ್ಕೊಳ್ಳಿ. ಈಗ ಅದು ಅದೃಶ್ಯ. ಅವರೇ ಮೋಹನ್ ಭಾಗವತ್ ಸಾಹೇಬರೇ ಹೇಳಿದ್ದಾರೆ, ಇದು ನೋಂದಾವಣೆ ಆಗಿಲ್ಲದೆ ಇರತಕ್ಕಂಥ ಸಂಘಟನೆ ಅಂತ. ಆಗಿರೋ ಸಂದರ್ಭದಲ್ಲಿ ಅವ್ರಿಗೇನಂತ ಕರಿತೀರಿ? ಗೋಸ್ಟ್ ಅಂತ ಇಂಗ್ಲೀಷಲ್ಲಿ ಹೇಳ್ತಾರೆ, ಗೋಸ್ಟ್ ಆರ್ಗನೈಸೇಷನ್ ಅಂತ. ಈ ಗೋಸ್ಟ್ ರೈಟರ್ ಅಂತ ಇರ್ತಾರೆ, ಗೊತ್ತಾ ನಿಮಗೆ?
ಯಾರ್ದೋ ಹೆಸರಲ್ಲಿ ಇನ್ಯಾರೋ ಬರೆದು ಕೊಡ್ತಾರೆ, ಅದನ್ನು ಓದ್ತಾರೆ, ಹಂಗೆ ನಡೀತಾ ಇದೆ. ಅವ್ರು ಹೇಳಿರೋದೇನು ತಪ್ಪೇನಿಲ್ಲ. ಸತ್ಯ ಹೇಳ್ಯಾರಂತ ನನ್ನ ಅನಿಸಿಕೆ. ಅವರು ಎಂದೆಲ್ಲ ನಾಳೆ ಲೆಕ್ಕ ಕೊಡಲೇಬೇಕು, 100% ಅಕೌಂಟಬಿಲಿಟಿ ಬೇಕೇ ಬೇಕಲ್ಲ. ಒಂದು ಸಣ್ಣದೊಂದು ನೀವು ಸಂಸ್ಥೆ ಮಾಡ್ತೀವಿ ಅಂದ್ರೆ ರಿಜಿಸ್ಟರ್ ಮಾಡ್ತೀವಿ. 100 ವರ್ಷದ ಸಂಸ್ಥೆ ರಿಜಿಸ್ಟರ್ ಆಗಿಲ್ಲ ಅಂದ್ರೆ ಏನು ಕಾರಣ? 100 ವರ್ಷದ ಸಂಸ್ಥೆ ರಿಜಿಸ್ಟರ್ ಆಗಿಲ್ಲ ಅಂದ್ರೆ ಏನು ಕಾರಣ? ಎಲ್ಲಿದ್ದ ದುಡ್ಡು ಬರ್ತಾಯಿದೆ ಅದಕ್ಕೆ? ಅದು ಲೆಕ್ಕ ಕೊಡಬೇಕಲ್ಲ. ಯಾರ ಅಕೌಂಟಿಂದ ಇಲ್ಲಿಗೆಲ್ಲ ಅಮೌಂಟ್ ಬರ್ತೈತೆ ಅಲ್ಲಿಗೆ? ಯಾಕೆ ಇಷ್ಟಕ್ಕೊಂದು ದೊಡ್ಡ ದೊಡ್ಡ ಆಫೀಸ್ಗಳಾಗ್ತಾವು? ಎಲ್ಲಿಂದ ಬರ್ತೈತೆ? ಪ್ರತಿಯೊಂದು ಅಕೌಂಟ್ ಕೊಡಲೇಬೇಕು, ತಪ್ಪೇನಿದೆ? ಅವ್ರು ಕೇಳೋದ್ರಾಗ ತಪ್ಪೇನಿಲ್ಲ. RSS ದೆವ್ವದ ನೆರಳಿನಲ್ಲಿ ಬಿಜೆಪಿ ಐತಿ. ದೆವ್ವದ ನೆರಳಿನ ನಿರೀಕ್ಷೆಯಂತೆಯೇ ಬಿಜೆಪಿ ನಾಯಕರುಗಳ ಕಡು ವಿರೋಧ ಪ್ರಿಯಾಂಕ್ ಖರ್ಗೆ ಅವರ ಹೇಳಿಕೆ. RSSನ 100 ವರ್ಷದ ಸಾಧನೆ ಅರ್ಥ ಮಾಡಿಕೊಳ್ಳೋದಕ್ಕೆ ಹೋಗದೆ ಮಾತಿನ ಚಪಲಕ್ಕೆ ಹೇಳಿಕೆ ಕೊಡ್ತಿದ್ದಾರೆ. ಕಣ್ಣಿದ್ದು ಕುರುಡರಂತೆ, ಕಿವಿಯಿದ್ದು ಕಿವುಡರಂತೆ ನಟನೆ ಮಾಡ್ತಾ ಇದ್ದಾರೆ. ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರ ಹೇಳಿಕೆ. MLC ಶಾಂತಾರಾಮ ಸಿದ್ದಿ ಮಾತನಾಡಿದ್ರು. RSS ನೋಂದಣಿಯಾಗಿಲ್ಲ ಅಂತಾರೆ, ವಿದೇಶದಿಂದ ದುಡ್ಡು ಬರುತ್ತೆ ಅಂತಾರೆ. ನೋಂದಣಿ ಆಗದೆ ದುಡ್ಡು ಹೆಂಗೆ ಬರೋದಕ್ಕೆ ಸಾಧ್ಯ? ಒಂದು ವಾರ RSS ಕಚೇರಿಗೆ ಬರಲಿ, ಪ್ರಿಯಾಂಕಾ ಖರ್ಗೆ ಅವರಲ್ಲಿ ಪರಿವರ್ತನೆ ಆಗತ್ತೆ ಅಂದ್ರು ಶಾಂತಾರಾಮ್ ಸಿದ್ದಿ. ಇನ್ನು N ರವಿಕುಮಾರ್ MLC ಹೊಟ್ಟೆ ಉರಿಯಿಂದ ಮಾತಾಡ್ತಿದ್ದಾರೆ. ಪ್ರಿಯಾಂಕ ಖರ್ಗೆ ದೇಶದ ಅಖಂಡತೆ, ಐಕ್ಯತೆಯನ್ನ ಕಾಪಾಡುವಲ್ಲಿ RSSನ ಪಾತ್ರ ಇದೆ ಅಂತ. ಪ್ರಿಯಾಂಕಾ ಖರ್ಗೆ ಅವರು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಮೇಲೆ ಅವರ ದ್ವೇಷದ ಪರಿಣಾಮವಾಗಿ ಈ ರೀತಿ ಹೇಳಿಕೆಗಳನ್ನು ನೀಡಿದ್ದಾರೋ, ಹತಾಶರಾಗಿ ಈ ರೀತಿ ಹೇಳಿಕೆಯನ್ನು ನೀಡಿದ್ದಾರೋ, ಅಥವಾ ಬಾಲಿಶವಾಗಿ ಇವರ ಹೇಳಿಕೆ ಅಂತ ನಾವು ಪರಿಗಣಿಸಬೇಕೋ, ಅಥವಾ ಅವಿವೇಕತನದ ಹೇಳಿಕೆ ಅಂತನೂ ಕೂಡ ನಾವು ಕರಿಬಹುದು, ತಲೆಹರಟೆ ಅಂತ ನಾವು ಕರಿತೇವೆ. ಕೇವಲ ಮಾತಿನ ಚಪಲಕ್ಕೆ ಮತ್ತೆ ಮಾಧ್ಯಮಗಳಲ್ಲಿ ಸುದ್ದಿ ಆಗ್ಬೇಕು, ರಾಜ್ಯ ಮಟ್ಟದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಸುದ್ದಿ ಆಗ್ಬೇಕು. ಯಾಕಂದ್ರೆ ಮುಖ್ಯಮಂತ್ರಿ ಬದಲಾವಣೆ ಬಗ್ಗೆ ಚರ್ಚೆ ಸಾಕಷ್ಟು ನಡೀತಾ ಇದೆ. ಇಲಾಖೆಗಳ ಬಗ್ಗೆ ಯಾವತ್ತಾದ್ರೂ ಕೂಡ ಪ್ರೆಸ್ ಮೀಟ್ ಮಾಡಿದ್ದಾರಾ ಅಂತ ನೋಡಿದ್ರೆ ಆ ರೀತಿ ಮಾಹಿತಿಗಳು ನನಗೂ ಕೂಡ ಸಿಗ್ತಾ ಇಲ್ಲ. ಈ ರೀತಿ ಹುಡುಗಾಟಿಕೆ ಮಾತನಾಡೋದನ್ನ ಬದಿಗಿಟ್ಟು, ಇಲ್ಲ ಒಂದು 6 ತಿಂಗಳು ಬನ್ನಿ ನಾಗ್ಪುರಕ್ಕೆ ಅಧ್ಯಯನ ಮಾಡಿ. ಪ್ರಿಯಾಂಕಾ ಖರ್ಗೆ ಅವರು ಇನ್ನೊಂದು ಎಡವಟ್ಟನ್ನು ಮಾಡಿದ್ದಾರೆ. ಅವ್ರು ಬೇಕಾದ ಎಲ್ಲ ಮಾಹಿತಿಯನ್ನು ಅವ್ರು ತರ್ಕೊಳ್ಬೋದು ಇಡೀ ದೇಶದ್ದು. ಅವರೇ ಹೇಳ್ತಾರೆ ಒಂದ್ ಕಡೆ RSS ನೋಂದಣಿ ಆಗಿಲ್ಲ ಅಂತೇಳಿ, ಇನ್ನೊಂದ್ ಕಡೆ ಹೇಳ್ತಾರೆ ವಿದೇಶದಿಂದ ಹಣವನ್ನು ತರ್ತಾರಂತ. ನೋಂದಣಿ ಆಗದಿದ್ರೆ ಹಣ ತರಲಿಕ್ಕೆ ಯಾಕೆ ಸಾಧ್ಯ ಉಂಟು? ನನ್ನ ಮನೆವರೆಗೆ ಇವತ್ತು RSS ತಲುಪಿದೆ, ನಾವು ಕರೆದಿಲ್ಲ. ಕಳೆದ 100 ವರ್ಷಗಳಲ್ಲಿ ಎಲ್ಲಾದರೂ ಒಂದು ಕಡೆ ಸಂಘ ಈ ರೀತಿ ಅಂತ ವ್ಯವಹಾರ, ಅವ್ರು ಹೇಳಿದ ವ್ಯವಹಾರ ಮಾಡಿದೆ ಅಂತ ಆದರೆ, ಪ್ರಿಯಾಂಕಾ ಖರ್ಗೆ ಅವರು ನಾಗ್ಪುರಕ್ಕೆ ಬಂದು 1 ವಾರ, ತಿಂಗಳು ಅಂತ ಹೇಳೋದಿಲ್ಲ ನಾನು, 1 ವಾರ ಅಲ್ಲಿ ಉಳಿಲಿ, ಅವ್ರು ಹೀಗೆ ಮಾತಾಡೋದಲ್ಲ, ಅವ್ರು ಎಲ್ಲ ತಮ್ಮ ವ್ಯಕ್ತಿತ್ವವನ್ನು ಪರಿವರ್ತನೆ ಮಾಡಿಕೊಳ್ತಾರೆ. RSS ಈ ದೇಶದಲ್ಲಿ ದೈವದ ತರ ನೋಡ್ತಾರೆ, RSS ದೇವರ ತರ ನೋಡ್ತಾರೆ. ಲಕ್ಷಾಂತರ ಜನ, ಕೋಟ್ಯಾಂತರ ಜನ. ನೀವು RSS ಬಗ್ಗೆ ಮಾತಾಡ್ತೀರಲ್ಲ, ನೆಗೆಟಿವ್ ದೆವ್ವ. ಮೊದಲು ನೀವು ನಿಮ್ಮನ್ನ ಆತ್ಮಾವಲೋಕನ ಮಾಡ್ಕೊಳ್ಳಿ. ದೇಶದ ಅಖಂಡತೆಯನ್ನ ಕಾಪಾಡೋದ್ರಲ್ಲಿ, ಐಕ್ಯತೆಯನ್ನ ಕಾಪಾಡೋದ್ರಲ್ಲಿ RSS ನ ಕೊಡುಗೆಯನ್ನ ನೀವು ಮನಗಾಣೋದಕ್ಕೆ ಸಾಧ್ಯ ಇಲ್ಲ. ಪ್ರಿಯಾಂಕಾ ಖರ್ಗೆಗೂ ಮತ್ತು ಪ್ರಿಯಾಂಕಾ ಖರ್ಗೆ ಅವರ ಅಪ್ಪರಿಗೂ ಇಬ್ಬರಿಗೂ ಸೇರಿಸಿ ನಾನು ಹೇಳ್ತಾ ಇದ್ದೇನೆ, ಒಂದು 6 ತಿಂಗಳು RSS ನ ಬಗ್ಗೆ ಅಧ್ಯಯನ ಮಾಡಕ್ಕೆ ಬನ್ನಿ. ಅವಾಗೇನಾದ್ರೂ ಒಂದಿಷ್ಟು RSS ಬಗ್ಗೆ ನಿಮಗೆ ಗೊತ್ತಾಗಬಹುದು. ಇಲ್ಲ ಅಂತ ಹೇಳಿದ್ರೆ ನಿಮಗೆ ಗೊತ್ತಾಗಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂತ ಹೇಳಿದ್ರೆ ನೀವು ನೆಗೆಟಿವ್ ದೆವ್ವ. ಪ್ರಿಯಾಂಕಾ ಖರ್ಗೆ ಅವರೇ ಏನಿದಿರಲ್ಲ, ನೀವು ಪಾಸಿಟಿವ್ ದೆವ್ವ ಅಲ್ಲ, ನೆಗೆಟಿವ್ ದೆವ್ವ ನೀವು. ಇವತ್ತು ಕಲ್ಯಾಣ ಕರ್ನಾಟಕ ಏನಾದ್ರೂ ಹಿಂದೆ ಉಳಿಯೋದಕ್ಕೆ ಕಾರಣ ಏನಾದ್ರು ಇದ್ರೆ ಈ ಪ್ರಿಯಾಂಕಾ ಖರ್ಗೆ ಅಂತಕ್ಕಂತ ಪ್ರಿಯಾಂಕಾ ಖರ್ಗೆ ಫ್ಯಾಮಿಲಿ ದೆವ್ವ ಏನಿದೆ, ಆ ಫ್ಯಾಮಿಲಿ ಕಾರಣ. ನೀವು ನಿಮ್ಮ ಅಪ್ಪ ಅವರೇ ಶಾಸಕರಾದ್ರಿ.
ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.